ನೋಡಿ ಈಗ ಟೈಮ್ ಬಂದು 2:30 ನೈಟು. ಎಂತಕ್ಕಪ್ಪ 2:30 ಓಡಾಡ್ತಾ ಇದ್ದೀರಾ, ಓಡಾಡ್ತಾವ್ರೆ ಅಂದ್ಕೊಂಡ್ರಾ? ಯಾಕೋ ಗೊತ್ತಿಲ್ಲ 12:30 ಎಚ್ಚರಿಕೆ ಆಯಿತು. ಎಚ್ಚರಿಕೆ ಆಗಿದ್ದು ನಿದ್ದೆ ಬರಲಿಲ್ಲ. ಆಮೇಲೆ ದಿವಾನ್ ಮೇಲೆ ಮಲಗಿದ್ದೆ, ಅಲ್ಲಿಂದ ಕೆಳಗಡೆ ಬಂದು ಮಲ್ಕೊಂಡೆ, ಆದರೂ ನಿದ್ದೆ ಬರಲಿಲ್ಲ. ಹೆಂಗಿರೋ ನಿದ್ದೆ ಬರೋಲ್ಲ ಅಂದ್ಬಿಟ್ಟು ನೀರು ಕುಡಿಯೋಂಗಾಯ್ತು. ಎದ್ದು ಸ್ವಲ್ಪ ನೀರು ಕುಡಿಯೋಣ ಅಂದ್ಬಿಟ್ಟು ನೀರು ಕುಡಿದು ಇನ್ನು ಕತ್ತಲಿತ್ತಲ್ಲ, ನನ್ನ ಮಗ ಮಲಗಿದ್ದ, ಅವನೇನು ಎಬ್ಬರಿಸಲಿಲ್ಲ 2:30 ನನಗೆ ಏನಾದರೂ ಎಚ್ಚರಿಕೆ ಆದರೆ ನಾನು ಈ ಥರ ನೈಟ್ ಎದ್ದುಬಿಡ್ತೀನಿ. ಎದ್ದುಬಿಟ್ಟು ಸ್ವಲ್ಪ ಹೊತ್ತು ಹಿಂಗೆಲ್ಲ ಓಡಾಡಿ ಆಮೇಲೆ ಒಂದು ಸ್ವಲ್ಪ ನೀರು ಕುಡಿದು ಕೂತ್ಕೊಳ್ಳೋದು ಒಳಗೇನೆ, ಈ ಥರ ಇರ್ತೀನಿ. ಆಚೆ ಏನು ಜಾಸ್ತಿ ಹೋಗಲ್ಲ. ಹಂಗಾಗಿ ನಾನು ಯಾವತ್ತೂ ನೈಟು ಎಲ್ಲ ಈ ಥರ ವೀಡಿಯೋಗಳು ಮಾಡಿಲ್ಲ. ಸುಮಾರು ದಿನ ಎದ್ದು ಎಲ್ಲ ಈ ಥರ ಓಡಾಡೋದು, ಕುಂತ್ಕೊಳ್ಳೋದು ಎಲ್ಲ ಓಡಾಡೋದು ಎದ್ದೇಳೋದು ಎಲ್ಲ ಮಾಡಿದ್ದೀನಿ. ಬಟ್ ನಾನು ವೀಡಿಯೋ ಮಾತ್ರ ಮಾಡಿಲ್ಲ. ಇವತ್ತೇ ನಾನು ವೀಡಿಯೋ ಮಾಡಿರೋದು. ಯಾಕೋ ಮಾಡಬೇಕು ಅನ್ನಿಸ್ತು, ಮಾಡಿದೆ ಅಷ್ಟೇ ವೀಡಿಯೋನ. ಹಂಗಾಗಿ ನೋಡಿ ಈಚೆ ಬಂದೆ. ಸ್ವಲ್ಪ ಫ್ಯಾನ್ ಓಡ್ತಿತ್ತಲ್ಲ ಒಳಗಡೆ, ಬಿಸಿ ಗಾಳಿ ಅಂದ್ಬಿಟ್ಟು ಈಚೆಗಡೆ ತಣ್ಣಗಿರುತ್ತೆ ಅಂತ ಹಿಂಗೆ ಬಂದೆ. ನೋಡಿ ಟೈಮು 2:30. ಒಂದು ನಾಯಿ ಶಬ್ದ ಏನೂ ಇಲ್ಲ ಇಷ್ಟೊತ್ತಿನಲ್ಲಿ. ಸಂಜೆ ಟೈಮ್ ಅಷ್ಟೇ ನಾಯಿಗಳು ಇಲ್ಲಿ. ಇಷ್ಟೊತ್ತಿನಾಗ ಏನೂ ಇಲ್ಲ. ನಾನು ಹೀಗೆ ಓಡಾಡ್ತಾ ಇದ್ದೆ. ನೋಡಿ ಎಷ್ಟು ನಿಶ್ಶಬ್ದವಾಗೈತೆಲ್ಲ ಈಚೆ. ಆಮೇಲೆ ಬೋಲ್ಟ್ ಹಾಕ್ಕೊಂಡು ಒಳಗಡೆ ಬಂದು ಹಾಸಿಗೆ ಮೇಲೆ ಕುಂತ್ಕೊಂಡು ಸುಮ್ಮನೆ ಹಿಂಗೆ ಏನೇನೋ ತಲೆಯಲ್ಲಿ ಯೋಚನೆಗಳು ಓಡ್ತಾ ಇರ್ತವೆ. ನೈಟೆಲ್ಲ ಇದೇ ಥರನೇ. ಒಂದೊಂದು ದಿವಸ ಎದ್ದರೆ ಬೆಳಗ್ಗೆ ಕೆಲ್ಸಕ್ಕೆ ಹೋಗಬೇಕು, ಆದರೂ ಎದ್ದು ಕೂತಿದ್ದೀನಿ. ನಿದ್ದೆನೇ ಬರೋಲ್ಲ. ಕಣ್ಣು ಅದ್ದು ಮುದ್ರೂ ನಿದ್ದೆ ಬರೋಲ್ಲ ಒಂದೊಂದು ಟೈಮಲ್ಲಿ. ನನಗೆ ಏನಾದರೂ ಮನೆಯದು ಒಂದು ಸ್ವಲ್ಪ ಏನಾದರೂ ತಲೆಗೆ ತಗೊಬಿಟ್ಟೆ ಮನಸ್ಸಿಗೆ ಅಂದರೆ ನಂಗೆ ನೈಟೆಲ್ಲ ನಿದ್ದೆ ಬರೋಲ್ಲ. ಒಂಥರ ಬೇಜಾರಾಗಿಬಿಡುತ್ತೆ. ಏನಪ್ಪ ಹೆಂಗೆ ನಡ್ಸ್ಕೊಂಡು ಹೋಗೋದು ಜೀವನ ಮುಂದೆ ಅಂತ ಅನಿಸ್ಬಿಡುತ್ತೆ ನನಗೆ. ಯಾವ ಥರನಪ್ಪ ಅಂತ. ಮುಂದಿನ ತಿಂಗಳು ನನ್ನ ಮಗನಿಗೆ ಎಕ್ಸಾಮು. ಅವ್ನಿಗೆ ಇವನ್ನ ಫೀಸ್ ಕಟ್ಟೋದು ಬೇರೆ ಬರ್ತೈತೆ, ಅದು ಒಂದು. ಮತ್ತು ಈ ಮನೆಗೆ ಈಗ ಬಾಡಿಗೆ ಕಟ್ಟಬೇಕು, ಮತ್ತು ಅದು ಇದು ಸಂಘ ಸಾಲ, ಅದು ಒಂಥರ ಏನಪ್ಪ. ಕೆಲವು ಜನ ಅಂದ್ಕೊಂತಾರೆ ಏನೋ ಆರಾಮಾಗವಳೆ ಅಂತ. ಅವ್ರಿಗೆಲ್ಲ ಏನು ಗೊತ್ತಾಗುತ್ತೆ ನಾನು ಎಷ್ಟು ಆರಾಮಾಗಿದ್ದೀನಿ ಅಂತ ಅಲ್ವಾ. ನಾನು ಎಷ್ಟು ಆರಾಮಾಗಿದ್ದೀನಿ ಅಂತ ಅವ್ರಿಗೆ ಗೊತ್ತಿಲ್ಲ, ನನಗೆ ಮಾತ್ರ ಗೊತ್ತು ನಾನು ಎಷ್ಟು ಆರಾಮಾಗಿದ್ದೀನಿ ಅಂತ. ನೋಡೋರಿಗೆ ಏನೋ ಒಂದು ಸ್ವಲ್ಪ ನೋಡೋಕ್ಕೆ ಎಲ್ಲೋ ಒಂದು ಕಡೆ ಆರಾಮಾಗವಳೆ ಹೇಳು ಅನ್ನಂಗೆ. ಆದರೆ ನಮ್ಮ ಒಂದು ಜೀವನ ಯಾವ ಥರ ಅಂತ ಅವ್ರಿಗೆ ಗೊತ್ತಿರಲ್ಲ. ಯಾಕಂದರೆ ಇದೆಲ್ಲ ನಿಭಾಯಿಸ್ಕೊಂಡು ನನ್ನ ತಲೆ ಮೇಲೆ ಒಂದು ಬೆಟ್ಟನ ಹೊತ್ಕೊಂಡು ಇದೆಲ್ಲ ನಾನು ನಿಭಾಯಿಸ್ಕೊಂಡು ಹೋಗ್ತಾ ಇರ್ತೀನಿ. ಸಂಸಾರ ಅನ್ನೋದೊಂದು ಬೆಟ್ಟ. ಇದನ್ನು ನಾನು ನಿಭಾಯಿಸ್ಕೊಂಡು ಹೋಗ್ತಾ ಇರ್ತೀನಿ. ಅದು ಕೆಲವು ಜನಗಳ್ಗೆ ಅದು ಗೊತ್ತಾಗಲ್ಲ. ಬಟ್ ಜೀವನ ಅಂದರೆ ಸುಮ್ಮನೆ ಏನೋ ಒಂದು ಹುಡುಗಾಟದ್ದಲ್ಲ. ಎಲ್ಲನೂ ನಿಭಾಯಿಸ್ಕೊಂಡು ಹೋಗಬೇಕು. ಪ್ರತಿಯೊಂದೂ ಮನೆಯಿಂದ ಹಿಡ್ದು ಮನೆ ಮೇಂಟೆನೆನ್ಸಿಂದ ಹಿಡ್ದು ಪ್ರತಿಯೊಂದೂ ನಿಭಾಯಿಸ್ಕೊಂಡು ಹೋಗಬೇಕು. ಸುಮ್ಮನೆ ತಮಾಷೆಗೆ ಜೀವನ ಅಲ್ಲ. ಚಂದಕ್ಕೆ ತೊಟ್ಕೊಂಡಿರೋ ಬಳೆ ಅಲ್ಲ ಅಂತ ಸುಮಾರು ಜನ ಹೇಳ್ತಾರೆ. ಒಂದು ಜೀವನ ನಡೆಸೋದು, ಒಂದು ಸಂಸಾರ, ಒಂದು ಮನೆ ಅನ್ನೋದು ತುಂಬ ಕಷ್ಟ ಐತೆ. ಸಂಸಾರ ಒಂದು ಜೀವನ ಒಂದು ಸಮುದ್ರ ಇದ್ದಂಗೆ. ಅದರಲ್ಲಿ ಈಜೋದು ಮುಳುಗ್ಬಿಡ್ಬೋದು. ಅದು ಈಜಿ ದಡ ಸೇರೋದು ತುಂಬ ಕಷ್ಟ. ಕೆಲವು ಜನಕ್ಕೆ ಅದು ಅರ್ಥ ಆಗಲ್ಲ. ಯಾಕಂದರೆ ಕೆಲವು ಜನಕ್ಕೆ ಸಂಸಾರ ಅಂದರೆ ಏನು ಅಂತಲೇ ಗೊತ್ತಿರಲ್ವಲ್ಲ. ಅಂಥವ್ರಿಗೆ ಇಷ್ಟ ಅರ್ಥ ಮಾಡಿಸಿದ್ರು ಅದು ಗೊತ್ತಾಗಲ್ಲ. ಬಟ್ ಎಲ್ಲರಿಗೂ ಹೇಳಲ್ಲ. ಕೆಲವೊಬ್ಬರಿಗೆ ಹೇಳ್ಬೇಕಾಗ್ತೈತಿ. ಯಾಕಂದರೆ ಆರಾಮಾಗಿರ್ತಾಳೆ, ಆರಾಮಾಗವಳೆ ಅಂಥವ್ರಿಗೆ ನಾನು ಹೇಳ್ತೀನಿ ಅಷ್ಟೇ. ಆರಾಮಾಗಿ ಇರೋಂಥದ್ದೇನೂ ಇಲ್ಲ ನನಗೆ. ಯಾಕಂದರೆ ಇವಾಗ ನಾನು ಎಷ್ಟು ದುಡಿತೀನೋ, ಹೆಂಗೆ ಜೀವನ ಮಾಡ್ತೀನೋ ಅದು ನನಗೆ ಮಾತ್ರ ಗೊತ್ತು. ಎಲ್ಲರಿಗೂ ಗೊತ್ತಾಗಲ್ಲ. ಬಟ್ ನನಗೆ ಯುಗಾದಿ ಹಬ್ಬ ಆದಾಗ್ಲೂ ವರ್ಷಕ್ಕೊಂದು ಹಬ್ಬ ನನ್ನ ಮಗನಿಗೆ ಒಂದು ಜೊತೆ ಬಟ್ಟೆ ಕೊಡಿಸ್ಲಿಲ್ಲ, ಮತ್ತು ಮನೇಲಿ ಅಚ್ಚುಕಟ್ಟಾಗಿ ಅವ್ನಿಗೆ ಹಬ್ಬದ ಊಟ ಮಾಡಿಕ್ಲಿಲ್ಲ ಅನ್ನೋದು ನನಗೆ ನೋವು. ಕೆಲವು ಜನಕ್ಕೆ ಅದು ತಮಾಷೆ. ಹಾಗಾಗಿ ಇರೋರು ಒಂಥರ ಎಲ್ಲೆಲ್ಲೋ ಖರ್ಚು ಮಾಡಿಬಿಡ್ತಾರೆ. ಇಲ್ದವ್ರು ನಮ್ಮಂಥವ್ರು ಈ ಥರ ಒಂದು ಏನೇನೋ ತಲೆಗಿಟ್ಕೊತೀವಿ. ನಮಗೆ 1,000 ಸಿಕ್ಕಿದ್ರೆ ಸಾಕು, ಎಲ್ಲೋ ಹೋಗಿ ಕಳೆದುಬಿಡ್ತೀವಿ ಅನ್ನೋಂಥ ಜನನೂ ಅವರೇ. ಬಟ್ 1,000 ಇದ್ದರೆ ನಮ್ಮ ಮನೆಗೆ ಒಂದು ತಿಂಗಳು ಜೀವನ ಆಗುತ್ತಲ್ಲಪ್ಪ ಅನ್ನೋವಷ್ಟು ಒಂದಿರುತ್ತೆ ನಮ್ಮಂಥವ್ರಿಗೆ. ಯಾಕಂದರೆ 10 ರೂಪಾಯಿಗೂ ಕಷ್ಟ ಇವಾಗ. ದುಡ್ಡಿನ ಬೆಲೆ ದುಡ್ಡಿರೋರಿಗೆ ಕಳಿಬೇಕು ಅನ್ನೋ ಚಿಂತೆ. ಆದರೆ
ದುಡ್ಡು ಇಲ್ದವ್ರಿಗೆ ಅಯ್ಯೋ 10 ರೂಪಾಯಿ ಆಗಲಿ ಕಷ್ಟಪಟ್ಟು ದುಡ್ದು ಅದನ್ನು 10 ರೂಪಾಯಿನಾಗ 5 ರೂಪಾಯಿ ಖರ್ಚು ಮಾಡಿ 10 ರೂಪಾಯಿ ಒಂದು 5 ರೂಪಾಯಿ ಏನಾದರೂ ಒಂದು ಮಾಡಿ ಉಳಿಸ್ಕೊಳ್ಳೋಣ ಅನ್ನೋದೊಂದು. ಆದರೆ ಉಳಿಸ್ಬೇಕು ಅನ್ನೋರಿಗೆ ದುಡ್ಡಿರಲ್ಲ, ಕಳಿಬೇಕು ಅನ್ನೋರಿಗೆ ದುಡ್ಡಿರುತ್ತೆ. ಆದರೆ ಅವ್ರಿಗೆ ಉಳ್ಸ್ಕೊಳಕ್ಕಾಗಲ್ಲ, ಇರೋರಿಗೆ ಉಳಿಸ್ಕೊಳಕ್ಕಾಗಲ್ಲ, ಇಲ್ದವ್ರಿಗೆ ಉಳಿಸ್ಕೊಳ್ಳೋದಿರುತ್ತೆ ಆದರೆ ಅವ್ರಿಗೆ ಅದಿರಲ್ಲ, ದುಡ್ಡಿರಲ್ಲ ಅವ್ರ ಹತ್ರ ಅಷ್ಟೇ. ಹಂಗಾಗಿ ಕಷ್ಟ ಜೀವನಗಳು ನಿಜವಾಗ್ಲೂ ತುಂಬ ಕಷ್ಟ.